ಇನ್ನೂ ಇದು ಹಸಿನೇ ಐತಿ, ಇನ್ನೂ ಹಸಿನೇ ಇದು, ಒಣಗೇ ಇಲ್ಲಿದು. ಅಲ್ಲಿನ ಫಾಗ್ ನೋಡ್ರಿ, ಫಾಗೇ ಹೋಗಿಲ್ಲ. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್, ಮತ್ತೊಂದು ಹೊಸ ಬ್ಲಾಗ್ ಸ್ಟಾರ್ಟ್ ಆಗೈತಿ. ಆ್ಯಂಡ್ ನಮ್ಮ ರೈಡ್ ಬಂದು 2ನೇ ದಿನಕ್ಕೆ ಕಾಲಿಟ್ಟೈತಿ. ಸೊ ನಿನ್ನೆ ಏನೇನು ಫುಟೇಜ್ಗಳಿದ್ದವಲ್ಲ, ಸ್ವಲ್ಪ ಆ ಫುಟೇಜ್ಗಳೆಲ್ಲ ಏನು ಕೆಲಸಕ್ಕೆ ಬರೋಂಗಿಲ್ಲ ರೀ. ಯಾಕೆ ದಟ್ ವೀಡಿಯೋ ಹಾಕಿರ್ತೀನಿ ಅಂತ. ಮ್ಯಾಕ್ಸ್ ಲೆನ್ಸ್ ಚಾಲೋ ಆಗಿಬಿಟ್ಟಿತ್ತು, ಅದ್ರಾಗ ವೈಡ್ ಆ್ಯಂಗಲ್ ಚಾಲೋ ಇದ್ದೈತೆ, ಅಷ್ಟೇ ಬಿಟ್ಬಿಟ್ಟಿದ್ದೆ. ಸೊ ಅದು ಮ್ಯಾಕ್ಸ್ ಲೆನ್ಸ್ ಚಾಲೋ ಆಗಿ ನಾನು ನೋಡಿದ್ದಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ ರೀ. ಚಂತನ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೆ ರೀ. ನಿನ್ನೆ ರಾತ್ರಿ ಅದಕ್ಕೆ ಅರ್ಧಂಬರ್ಧ ಆದ್ರೂ ನಿದ್ದೆ ಎತ್ತಿದ್ದಿಲ್ಲ. ಇರಲಿ. ಸೊ ಇವಾಗ ನಾವದೇವಿ ಸೇರುಪಟ್ಟದಿಂದ ಒಂದು 100 ಕಿಲೋಮೀಟ್ರ್ ಮುಂದಿದ್ದೇವೆ. ಆ್ಯಂಡ್ ಇವತ್ತು ನಾವು ಹೋಗೋದೈತಿ ವಿಶಾಖಪಟ್ಟಣಮ್ಗೆ. ಏನಿಲ್ಲ ಅಂದ್ರೆ 400 ಕಿಲೋಮೀಟ್ರ್ ದೂರ ಐತ್ರಿ. ಹೋಗಿನ ಮೊದಲು ಇದು ಹಾಲತ್ ನೋಡ್ರಿ, ಇದು ಇನ್ನೂ ಹಸಿನೇ ಐತಿ. ಇದು ಒಣಗಬೇಕಂದ್ರೆ ಬಿಸಿಲು ಬರಬೇಕು. ಆ್ಯಂಡ್ ಬೈಕಿನ ಹಾಲತ್ಗಳು ನೋಡ್ತಾರೇನು ರೀ, ಪೂರಾ ನೀರು ಹಂಗೆ ಐತೆ. ಈಗ ನೋಡಿ ಹಂಗದ. ಆ್ಯಂಡ್ ಹುಳುಗಳಿಗೆ ಭಾಳ ಮರ್ಡರ್ ಮಾಡಿಬಿಟ್ಟೇವ್ರಿ ನಾವು. ಇಲ್ಲ ನೋಡ್ರಿ, ಹೆಲ್ಮೆಟ್ ಹಿಂಗೆ ಹಾಕೀವಿ. ಆ್ಯಂಡ್ ಇಲ್ಲಿ ನೋಡ್ರಿ ಟಾಪ್ ಬಾಕ್ಸ್ ಇಟ್ಟು ನೀರು. ನಿನ್ನೆ ನೋಡಿದ್ರೆ ರಾತ್ರಿ ಥಂಡಿಲ್ಲ ನಾವು ಹಾಕ್ತಿದ್ದೀವಿ. ಹ್ಯಾಂಗೆ ಬರ್ತಾರೆ ರಾತ್ರಿ ಥಂಡಿ ಇಲ್ಲೈತ್ರಿ. ರಾತ್ರಿ ಥಂಡಿಲ್ಲ, ಹೊರಗೆ ಮುಕ್ಕೋತೀನಿ ಅದು ಕೂತಿದ್ರು ಅವರು. ಇನ್ನೊಮ್ಮೆ ರಾತ್ರಿ ಅನ್ನಂಗಿಲ್ಲ. ಸೊ ಏನೂ ಇಲ್ಲ ರೀ, ಅಲ್ಲಿ ಒಂದು ಚಾ ಅಂಗಡಿ ಐತಿ. ಚಾ ಅಂಗಡಿ ಹೋಗಿ ಸಿಗ್ತೀನತ್ತ. ಅಲ್ತಿಗೆ ನಮ್ಮ ಮೊದಲು ಫ್ರೆಶ್ ಅಪ್ ಆಗೋಣತ್ತ. ಅಲ್ಲಿ ತಗೋಬೇಕಾನ ನಡೀತೈತಿ. ಜಿಯೋ ಪೆಟ್ರೋಲ್ ಪಂಪ್. ಆ್ಯಂಡ್ ಇದೇ ನೋಡ್ರಿ ಹೈವೇ. ಹಿಂಗೆ ಹೋದ್ರೆ ನಾವು ಸಿದ್ಧ ವಿಶಾಖಪಟ್ಟಣಮ್ಗೆ ಹೋಗ್ತೀವಿ. ಆ್ಯಂಡ್ ಈ ಸೈಡ್ ವ್ಯೂ ನೋಡ್ರಿ ಬರೀ. ಆ್ಯಂಡ್ ಈ ಸೈಡ್ ಬರೀ ಫಾಗ್ ನೋಡ್ರಿ ಹ್ಯಾಂಗೈತಿ. ಸನ್ರೈಸ್ ನೋಡ್ರಿ ಹ್ಯಾಂಗೆ ಆಕೈತಿ ಇಲ್ಲಿ, ಕಾಣೋದಿಲ್ಲ ಅದ್ರಾಗ. ಎದ್ಕೊಳ್ಳಿನೇ ತಂಡಿತ್ತು, ಈಗ ತಂಡಿಲ್ಲ. ಈಗ ಟೆಂಟ್ ಅದು ಹಾಗೆ ಇಟ್ಟು ಬಂದೇವ್ರಿ. ಇನ್ನೂ ಹಸಿ ಐತ್ರಿ ಅದು ಮ್ಯಾಗ, ಯಾಕೆ ಪೂರಾ ಫಾಗ್ ಬಿದ್ದೈತಲ್ಲ. ಸೊ ಅದು ಪೂರಾ ಒಣಗಬೇಕಲ್ರಿ. ಇನ್ನೂ ಸ್ವಲ್ಪ ಸೂರ್ಯ ಬರಬೇಕು. ಸೂರ್ಯರೇ ಕಾಣ್ತಾನೆ ಕರೆ, ಏನು ಬೀಳಾಕತ್ತಿಲ್ಲ ಅದು. ಓ ಡೋಗೇಶ್ ಬಾಯ್ ಬರ್ರಿ, ಚಹಾ ಬಂದೇವು. ಚಾದು ಕುಡಿದು पैकिंग ಮಾಡೋಣ ತಿನ್ನ. तुम भी आओगे अभी? एक हफ्ते के बाद डालूंगा, तुम इसमें आओगे? हाँ आ जाऊँगा. ನೋಡಿರಿ ಅವರು ಒಂದು ತಾಸು ಆಯ್ತು ನಿತ್ಯ ನಿಂತಾರೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಕೆಲಸ ಮಾಡತ್ತಾರ ಅವ್ರು ಈ ಸೈಟ್ನಾಗ. ಎಲ್ಲಿ ಅವರು ಏನು 8 ಕಿಲೋಮೀಟ್ರ್ ಬಂದಿರಿ ಹಂಗೆ ಹಿಂಗೆ 108 ಕೇಳ್ಕೊತ ಕೂತ್ರಿ. ನಾವು 108 ಹೇಳ್ಕೊತ ಕೂತೀವಿ. ಆ್ಯಂಡ್ ಬೈಕು ವಾರ್ಮಪ್ ಆಯಿತು. ಪೆಟ್ರೋಲ್ ಏನೋ 4 ಅಡ್ಡಿ ಹೊಕ್ಕೈತಿ, ಬಟ್ ಅವನ್ರಾಗಿಲ್ಲ. ಅವ ಎಲ್ಲಿ ಹಾಕ್ಸ್ಕೊತಾನೆ ಪೆಟ್ರೋಲ್ ಹಾಕ್ಸು. ಆ್ಯಂಡ್ ನೋಡ್ರಲ್ಲಿ ಎಟ್ಟೈತಿ ವಿಶಾಖಪಟ್ಟಣಂ 437. ಓಕೆ ನೋಡ್ರಿ 107 ರೂಪಾಯಿ 10 ಲೀಟ್ರ್ 10.4 ಲೀಟ್ರ್ ಬಂದು. ಥ್ಯಾಂಕ್ ಯು. ಬಾ, ಅವ್ನು ಪೆಟ್ರೋಲ್ ಭಾಳ ಕೊಡತೈತಿ. ಇಬ್ಬರು ಅದಾರಲ್ಲ, ಸೊ ಅವರೇಜ್ ಕಡಿಮೆ ಕೊಡ್ತಾವ. ಓಹೋ ಫುಲ್ಲಿ ಲೋಡೆಡ್, ನೈಸ್. ಚಲೋ ಮಾಡ್ಕೊ, ಚಲೋ ಮಾಡ್ಕೊ. ನೋಡಿರಿ ಹೈವೇ ಇಲ್ಲೇ ಐತೆ ನೋಡಿರಿ. ಅದಕ್ಕೆ ಇಲ್ಲೇ ಪೆಟ್ರೋಲ್ ಪಂಪ್ನಾಗ ನೋಡಿ ನಿನ್ನೆ ಅಟೆಂಟ್ ಆಗಿಬಿಟ್ಟಿದ್ದೆವು. ಹಾ ಗಾಳಿ ಬಿಡುತ್ತೆ ನೋಡಿ, ಸೆಕೆ ಚಾಲು ಆಯ್ತು. ಇನ್ನೇನು ಸಮುದ್ರ ದಂಡಿಗೆ ಹೆಂಗೆ ಹೋಗ್ತೇವಲ್ಲ ಹಂಗೆ ನೋಡಿ ಸೆಕೆ ಹೆಚ್ಚಿಗೆ ಹಾಕೋತ ಬರ್ತೈತಿ. ಆ್ಯಂಡ್ ನಿನ್ನೆ ಆಗಿದ್ದು ಒಂದು ಬೇಸರ ಏನು ಗೊತ್ತೇನು ರೀ, ನಿನ್ನೆ ಎಲ್ಲ ರೆಕಾರ್ಡಿಂಗ್ಸ್ ಮಾಡಿಬಿಟ್ಟಿದೆ. ಮೀನ್ಸ್ ನಿನ್ನೆದು ವಿಡಿಯೋದು ಏನೇನು ಫುಲ್ ಡೇ ಏನು ಬ್ಲಾಗ್ ಇತ್ತಲ್ಲ ಪೂರಾ ರೆಕಾರ್ಡ್ ಮಾಡೀನಿ. ಬಟ್ ಅದು ಮ್ಯಾಕ್ಸ್ ಲೆನ್ಸ್ ಆನ್ ಆಗಿಬಿಟ್ಟೈತೆ ರೀ ಗೋಪ್ರೋದ. ಅದಕ್ಕೆ ಏನಾಗಿಬಿಡ್ತು, ಮಾಡಿದ ಫುಟೇಜ್ ಎಲ್ಲ ಎಕ್ಸ್ಟ್ರಾ ಝೂಮ್ ಆಗ್ಯಾವ. ಈಗ ನೋಡಿರಿ ಈ ಆ್ಯಂಗಲ್ ನಿಮ್ಗೆ ಕಾಣ್ತಿತ್ತಲ್ಲ, ಈಗ ಅವಾಗಿದ್ದ ಹಿಂಗೆ ಆ್ಯಂಗಲ್ ಕಾಣ್ತಿತ್ತು, ಕಡಿಮೆ ಆಗಿದ್ದು ಕಾಣ್ತಿತ್ತು ಈ ಬ್ಲಾಗ್. ಇವತ್ತಿಂದ ಅದಕ್ಕೆ ಜೋಡ್ಸೋಣತ್ತು. ಆ್ಯಂಡ್ ನಿನ್ನೆ ಹೇಳಿದೇವಲ್ಲ ರೀ, ನಮ್ಮ ಬಿಜಾಪುರದಿಂದ 600 ಕಿಲೋಮೀಟ್ರ್ ಬಂದು ಜಿಯೋ ಪೆಟ್ರೋಲ್ ಪಂಪ್ನಾಗ ಟೆಂಟ್ ಹಾಕಿದ್ದೀವಿ. ಹೈದ್ರಾಬಾದ್ನಾಗ ಸ್ವಲ್ಪ ಟೈಮ್ ಭಾಳ ಹೋಯ್ತು ರೀ. ಮಹೇಂದ್ರವರಮ್ಗೆ ಹೋಗಿದ್ದೆವು 750 ಕಿಲೋಮೀಟ್ರ್ ಹೆಚ್ಚಿಗಿತ್ತು. ಬಟ್ ನಾವು 610 ಕಿಲೋಮೀಟರ್ಸ್ ತನಕ ಬಂದೆವು ಅಷ್ಟೇ. ಏನು ಮಾಡೋದು ಹೇಳಿ. ಹೈದ್ರಾಬಾದ್ ಸಿಟಿ ಒಳಗೆ ಹೋಗ್ಯಪ್ಪು ಯಾಕಡೆ ಹೋಗ್ಯವ ಅನಿಸ್ಬಿಡುತ್ತೆ. ಎಲ್ಲ ಕಡೆ ಔಟ್ರ್ ರಿಂಗ್ ರೋಡ್, ಇನ್ನರ್ ರಿಂಗ್ ರೋಡ್ ಅದಾವಲ್ಲ, ಕನ್ಫ್ಯೂಸ್ ಆಗಿಬಿಡುತ್ತೆ ರೀ. ಹೊಡೆದಲ್ಲೇ ಹೊಡ್ಯಾಕತ್ತಿದ್ದಾರೆ. ಆ
ಯಾಕೆ ಹೊಸ ಊರು ಹೊಸ ಜನ ಹೊಸ ಜಾಗ ನೋಡಿದ ಮ್ಯಾಗ ತುಸೂರೆ ಕನ್ಫ್ಯೂಸ್ ಆಗಬೇಕಲ್ಲ. ಆ್ಯಂಡ್ ಇಲ್ಲಿಂದ ವಿಶಾಖಪಟ್ಟಣಂ ಐತ್ರಿ 437 ಹೊಕ್ಕೆ ಸಂಜೆ 6-7 ತನಕ ಹೊಕ್ಕೆ. ಮೀನ್ಸ್ ಬ್ರೇಕ್ ಈಗ ಎಲ್ಲ ತೊಗೊಂಡೆ ಹೋಗಕ್ಕೆ ಬರ್ತೈತಿ. ಇನ್ಕ್ಲೂಡ್ ನಾವು ನಿಂತೇವೆ ಅಂದ್ರೆ 10 ಮಿನಿಟ್ ನಿಂದ್ರಂಗಿಲ್ಲ ರೀ. ನಿಂತ್ರೆ ಅರ್ಧ ತಾಸು ನಿಂದಿರ್ತೇವೆ, ಬಿಟ್ಟರೆ 1 ತಾಸು ನಿಂದಿರ್ತೇವೆ. ಬಟ್ ಗಾಡಿ ಮೇಲೆ ಕೂತೇವೆ ಅಂದ್ರೆ ಮಿನಿಮಮ್ 150ರಿಂದ 200 ಕಿಲೋಮೀಟ್ರ್ ನಾವು ಕಟ್ಟಿದ್ದೇವೆ ರೀ ಗಾಡಿ. ಸೊ ನಾವು ಹೊಂಟೇವ್ರಿ ಒಡಿಸ್ಸಾಕ್ಕೆ, ಪೂರಿ ಜಗನ್ನಾಥನ ದರ್ಶನ ಮಾಡೋ ಸಂಬಂಧ ಹೊಂಟೇವಿ. ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ ಈ ರೈಡ್ ಬಂದು 7 ದಿನದ ಅಂದ್ರೆ 1 ವಾರ ಆಕೈತಿ. ಆ್ಯಂಡ್ 1ನೇ ದಿನ ಅಂದ್ರೆ ನಿನ್ನೆ ಮುಗೀತು. 2ನೇ ದಿನ ವಿಶಾಖಪಟ್ಟಣಂ ಕಡೆ ಹೊಂಟೇವಿ. ಆ್ಯಂಡ್ 3ನೇ ದಿನ ಏನೈತಲ್ಲ ಸೀದಾ ಪೂರಿ ಜಗನ್ನಾಥಿಗೆ ಹೋಗೋನು. ಟೋಟಲಾಗಿ ಹೋಗೋಕ್ಕೆ 3 ದಿನ ಬೇಕಾಗ್ತೈತೆ ರೀ. ಸೊ ಟೋಟಲಾಗಿ 1400 ಕಿಲೋಮೀಟ್ರ್ ಆಕೈತೆ ರೀ ನಮ್ಮ ಬಿಜಾಪುರ ಹಿಡಿದು. ಈಗ ಎಷ್ಟೇ 600 ಕಿಲೋಮೀಟ್ರ್ ಕವರ್ ಅದ. ಆ್ಯಂಡ್ ಇನ್ನು 800 ಕಿಲೋಮೀಟ್ರ್ ಐತಿ. ಇವತ್ತು 400 ಕಿಲೋಮೀಟ್ರ್, ನಾಳೆ 400 ಕಿಲೋಮೀಟ್ರ್ ಹೋಗ್ಯವತ್ತು. ಸೊ ಇವತ್ತು ವಿಶಾಖಪಟ್ಟಣಂಗೆ ಹೋಗಿ ಸ್ಟೇ ಆಗೋದಾಕೈತಿ. ನಾಳೆ ಮುಂಜಾನೆ ಏನು ಮಾಡ್ತೇವೆ ಅಂದ್ರೆ ಅದೊಂದು ಸಬ್ಮರೀನ್ ಐತಲ್ಲ ರೀ, ಸಮುದ್ರ ದಂಡಿಗೆ ಒಂದು ಸಬ್ಮರೀನ್ ಮ್ಯೂಸಿಯಮ್ ಐತಿ. ಸೊ ಆ ಮ್ಯೂಸಿಯಮ್ ನೋಡ್ಕೋತ ಏನು ಮಾಡೋನು ನಾವು ಪುರಿ ಜಗನ್ನಾಥ್ ಕಡೆ ಹೋಗೋಣಂತ. ಆ್ಯಂಡ್ ಇಷ್ಟೇ ಇವತ್ತಿನ ಈ ಜರ್ನಿ ಒಳಗೆ. ಜಸ್ಟ್ 400 ಕಿಲೋಮೀಟರ್ಸ್ ತನಕ ಸ್ಟ್ರೆಚ್ ಇರ್ತೈತಿ. ಆ್ಯಂಡ್ ಆ ಸ್ಟ್ರೆಚ್ ಮುಗಿದ್ಮ್ಯಾಗ ನಾಳೆ ಮುಂದಿನ ಸ್ಟ್ರೆಚ್ ಕಂಟಿನ್ಯೂ ಮಾಡೋಕ್ಕೆ ಬರ್ತೈತಿ. ನಿನ್ನೆ ರಾತ್ರಿ ಬಂದಿದ್ದು ಹೈವೇ ಏನು ಮಸ್ತ್ ಅದು ಗೊತ್ತೇನು ರೀ. 110, 120 ಸುಮ್ ಬರ್ತೈತೆ ರೀ ಬೈಕ್. ಭಾರಿ ಅಂದ್ರೆ ಭಾರಿ ನೋಡಿರಿ, ಪೂರಾ ಹಿಂಗೆ ಐತಿ ಇದು. ಅಲ್ಟಿಮೇಟ್ ಐತ್ರಿ. ಆರಾಮ್ಸೆ ನೀವು 90-100 ಕ್ರೂಸ್ ಮಾಡ್ಕೊತ ಹೋದ್ರೆ ಚಲೋ ಎವ್ರೇಜು ಬರ್ತೈತಿ. ಆ್ಯಂಡ್ ನೀವು ಹೋಗೋ ಡೆಸ್ಟಿನೇಷನ್ ಐತಲ್ಲ ಆರಾಮ್ಸೆ ಹೋಗ್ಬಿಡ್ತೀರಿ. ಫಾಗಿನ ಹೋಗೇ ಇಲ್ಲ ರೀ. ಎಷ್ಟು ಟೈಮ್ 9:10 ಆಯ್ತು. ಆ್ಯಂಡ್ ವ್ಯೂ ಮಾತ್ರ ಅಲ್ಟಿಮೇಟ್ ಐತಿ. ಪೂರಾ ಗ್ರೀನರಿ, ಈ ಕಡೆ ಗ್ರೀನರಿ, ಈ ಕಡೆ ಗ್ರೀನರಿ, ನಡ್ಬರ್ಕ್ ಅದು ಫಾಗ್ ಮಸ್ತ್ ಕಾಣತೈತಿ. ಆ್ಯಂಡ್ ಹೈವೇ ಅಂತೂ ಫುಲ್ ಖಾಲಿ ಐತಿ, ಫುಲ್ ಅಲ್ಟಿಮೇಟ್ ಐತಿ. ಆರಾಮ್ಸೆ ನಾವು 80-90 ಕ್ರೂಸ್ ಮಾಡ್ಕೊತ ಹೋಗ್ಬಿಡ್ತೇವೆ ರೀ. ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಏನೂ ನೀರೇ ಇಲ್ಲ, ಏನೂ ಇಲ್ಲ. ಹೈವೇ ಇರ್ತೈತೆ, ಎಲ್ಲಿ ಸಿಟಿ ಒಳಗೆ ಬರೋಂಗಿಲ್ಲ ಅಂತ ಹೇಳಿ ನಾ ಅದೇನೆ ಮಗಂದು ಒಳಗೆ ತೊಗೊಂಬರ್ಸಿದ. ತುಸು ಜಾಗ ಸಿಕ್ತಂದ್ರೂ ಕಡೆಕಾಯಿ ಬಿಡ್ಬೇಕ್ರಿ ಇಲ್ಲಿ. ಇಲ್ಲ ಅಂದ್ರೆ ಹಳೆ ಹಿಂದೆ ಉಳಿತಿ. ಆ್ಯಕ್ಚುಲಿ ನಾವು ಆ ಹೈವೇಗೆ ಹೋಗ್ಬೇಕಿತ್ತು ರೀ. ಬಟ್ ಅದು ಹೈವೇ ಬಂದೈತಲ್ಲಿ ಮ್ಯಾಪ್ನಾಗ ಎಲ್ಲ ಕರ್ಕೊಂಬಂದೈತಿ ನೋಡಿರಿ. ಇದೇ ಹೈವೇ ಬಟ್ ಬಂದೈತಿ. ಎಲ್ಲೈತ ಈಗ ಈ ರಸ್ತೆ ಬಂದೈತಿ. ಈ ಬಾಜು ತಳ್ಳೋಡುಗಳು ಐತೈತಿ ಅಲ್ಲಿ. ಈಗ ಇದು ಹಿಂಗೆ ಸೀದಾ ಹಂಗ ಸೀದಾ ಹೋಗ್ಬೇಕಂತಪ್ಪ. ಹಾಂ, ಆಟೋಮೆಟಿಕ್ ತಗೋದೈತೆ ಬಾ ಮ್ಯಾಪ್ ನೋಡೋಣ. ಓ ಕ್ಯಾ ಬಾತ್ ಹೈ. ಏನು ವ್ಯೂ ಐತೆ ನೋಡು. ರೈಸೇ ಬೆಳಿತಾರೆ. ಫೋಟೋ ತಗೊಂಡ್ರೆ ಅಲ್ಟಿಮೇಟ್ ಬರ್ತಾವ್ರಿ. ಸುಮ್ಮ 1-2 ಫೋಟೋ ತೊಗೊಂಡು ಹೋಗ್ಬಿಡೋಣ ಇಲ್ಲಿ. ನಮ್ಮಪ್ಪನ ಗುಡಿ ನೋಡ್ರಿ, ಇದು ಮೂರ್ತಿ ನೋಡ್ರಿ ಹಂಗಿತ್ತು. ಆ್ಯಂಡ್ ಮಾಡಾಗೈತೆ ರೀ, ಮಳೆ ಬರುವ ಸಾಧ್ಯತೆ ತುಂಬ ಇದೆ. ಹಿಡ್ಕೊಂಡು ಹೊಂಟೇವ್ರಿ, ನಮಗೆ ಹೈವೇ ಸಿಗ್ತದೆ ಅಂತ ಹೇಳಿ. ಬಟ್ ನಾವು ಆಕ್ಸಿಡೆಂಟ್ ಆಗೈತೆ ಅಂತ ಹೇಳಿ 2 ವೀಲರ್ ಬಂದ್ ಮಾಡೋದು ಅದು ಎಷ್ಟು ಕರೆಕ್ಟು ಏನೋ ಗೊತ್ತಿಲ್ಲ ರೀ ನಮಗೂ. ಒಬ್ಬಂದು ಆಕ್ಸಿಡೆಂಟ್ ಆಗೈತೆ ಅಂತ ಹೇಳಿ 2 ವೀಲರ್ನೇ ಅಲ್ಲಿ ಹೋಗೋದು ಬಂದ್ ಮಾಡೋದು ಸರಿ ಅನಿಸ್ಲಿಲ್ಲ ರೀ ನಮಗೆ. ಮ್ಯಾಪ್ ಹಾಕಿಲ್ಲ ರೀ, ಅವರೇ ಹಾಕ್ಯಾರ ಮ್ಯಾಪ್, ಹಿಂಗೆ ಬರ್ಲಾತಾರಲ್ಲ. ಸೊ ಹಿಂಗೆ ಸ್ಟೇಟ್ ಹೋದ್ರೆ ಹೈವೇ ಬರ್ತೈತಿ, ಇಲ್ಲಿ ಲೋಕಲ್ದವ್ರು ಹೇಳ್ಯಾರ. ಅದ್ರ ಸಂಬಂಧ ಏನೈತಿ ಸುಮ್ಮ ಸಾವಕಾಶ ಹೊಂಟೇವಿ. ಯಾವಾಗ ಹೈವೇ ಹತ್ತೈತಲ್ಲ, ಸೊ ಆವಾಗ ಹೈವೇ ಹಿಡ್ಕೊಂತ ಮುಂದೆ ಹೋಗೋಣಂತ. ಸದ್ಯಕ್ಕೆ ಊಟ ಮಾಡ್ಬೇಕಲ್ರಿ. ಏನು ನಾಷ್ಟಾರ ಏನ್ಕೋರಿ, ಊಟಾರ ಏನ್ಕೊರಿ. ಈಗ 1 ಟೈಮ್ ಊಟ ಮಾಡಿಬಿಟ್ಟೇವು ತೆಗೋರಿ, ಬೇಕಾದಾಗ 4-5 ತನಕ ಆರಾಮ್ಸೆ ಹೊಡಿಬೋದು. ಮತ್ತು 5-6 ಊಟ ಮಾಡಿಬಿಟ್ಟೇವೆ ಅಂದ್ರೆ ಪೂರ ಹೋಗ್ಬಿಡ್ತೈತಿ. ನಮ್ಮಲ್ಲಿ ಅಟ್ಟು ಪುಟ್ಟ ಸ್ನ್ಯಾಕ್ಸ್ ಅದಾವೆ ರೀ ಬ್ಯಾಗ್ನಾಗ. ಮುಂಜಾನೆ ಏನು ಮಾಡ್ತೇವೆ, ಸ್ವಲ್ಪ ಸ್ನ್ಯಾಕ್ಸ್ ಹೊಡಿತೇವೆ, ಒಂದು 2-3 ತಾಸು ಬರ್ತೈತೆ. ಆಮೇಲೆ 11 ಸುಮಾರು 12 ಈ ಟೈಮಿಗೆ ಊಟ ಮಾಡಿಬಿಟ್ಟೇವೆ ತೆಗೋರಿ, ಮುಗಿದು ಹೋಯ್ತು ಆರಾಮ್ಸೆ. 5-6 ತನಕ ಜಗತೈತಿ. 6ಕ್ಕೊಮ್ಮೆ ದಬಾಜ್ ಊಟ ಮಾಡಿಬಿಟ್ಟೇವೆ ಅಂದ್ರೆ ಪೂರಾ ದಿನ ಮುಗಿದು ಹೋಗ್ತೈತಿ. ಇದ್ದಾಗ ಜಾಸ್ತಿ ಊಟ ಮಾಡಿದೆ ಅಂದ್ರೆ ನಿದ್ದೆ ಬರ್ತೈತಿ, ನಿದ್ದೆ ಜೋರು ಬರ್ತೈತಿ. ಅದಕ್ಕೇನು ಮಾಡಿದ್ರೆ ಎಟ್ಟಕ್ಕೆ ಲೈಟ್ ಊಟ ಮಾಡೋದು ಭಾಳ ಚಲೋ. ಆ್ಯಂಡ್ ಚಹಾ ಕುಡ್ದೇವು ರೀ. ಒಂದು ಸೀನ್ ಆಯ್ತು ಇಲ್ಲಿ ನೋಡ್ರಿ, ಢಮಾರ್ ಜಸ್ಟ್ ಮಿಸ್. ಮುಂದೆ ಲೆನ್ಸಿನ ಕ್ಯಾಪ್ ಏನೈತಲ್ಲ ಹೋಗೇ ಬಿಡ್ತೈತೆ ನೋಡ್ರಿ. ಅದು ಹೆಂಗೈತಿ, ಯಾರೋ ಆ್ಯಂಬುಲೆನ್ಸ್ ಬಂತು. ಶೆಟ್ ಇಲ್ಲಿ ನೋಡ್ರಿ, ಜಸ್ಟ್ ಹೊಳಿತ್ರಿ ಅದು.
ಆ್ಯಂಡ್ ಇಲ್ಲೆಲ್ಲ ಸ್ಕ್ರ್ಯಾಚ್ ಇದೆ. ಇಲ್ಲಿ ಇಟ್ಟಿದೆ ರೀ, ಜಸ್ಟ್ ಅಲ್ಲಿ ಚಾ ಕೂಡ ಹಂಗೆ ಇಟ್ಟು ಹೋಗಿನಿ, ಕೆಳಗೆ ಬಿದ್ದಿಟ್ಟು. ಏನಾಗಿಲ್ಲ, ಚಲೋ ಐತ್ರಿ. ಎರಡು ಸೇಮೇ ಅದಾವ್ರಿ ಅವು. 2 ಲಕ್ಷ ನೋಡ್ರಿ. ಮತ್ತು ದಾರಿ ಸಾಗ್ಸೋಣ. ಹೆಲ್ಮೆಟ್ ಕ್ಯಾಮ್ರಾ ಎರಡು ಬಿದ್ದು ರೀ ಕೆಳಗೆ. ಆ ಮುಂದಿನ ಲೆನ್ಸ್ ಕ್ಯಾಪಿಗೆ ಇಟ್ಟು ಸ್ಕ್ರ್ಯಾಚ್ ಬಿದ್ದುಬಿಟ್ಟೈತೆ ಮ್ಯಾಗ. ಇನ್ನೊಂದು ಎಕ್ಸ್ಟ್ರಾ ಕ್ಯಾಪ್ ಇಲ್ಲ ನನ್ನ ಬರೀದು ಒಂದೇ ಇದು ಅದಕ್ಕೆ. ಮತ್ತು ಗೋಪುರದ ಪೂರ ಏನು ಹೊರಗಿನ ಮೀಡಿಯಮ್ ಮೋಡ್ದು ಏನು ಬಾರ್ಡರ್ ಇದ್ದಲ್ಲ ಅದು ಸುತ್ತಕ್ಕೆ ಸ್ವಲ್ಪ ಸ್ಕ್ರ್ಯಾಚ್ ಆಗೈತೆ. ಆ್ಯಂಡ್ ವಿಶಾಖಪಟ್ಟಣಂ ಐತಿ ಇಲ್ಲಿಂದ 240 ಕಿಲೋಮೀಟರ್ಸ್. ಆ್ಯಕ್ಚುಲಿ ನಾವು ಹೈವೇ ಟು ಹೈವೇ ಅಂಕಲ್ ಫೋನ್ಯಾಗ ಮಾತಾಡ್ಕೋತ ಏನು ಹೊಡಿತಿರು ನೀವು ಹೊಡಿಗಳು. ಭಾಳ ಅಂದ್ರೆ ಭಾಳ ಮುಂದೆ ಹೋಗಿರ್ತಿದ್ದೇವೆ ರೀ. ಹೈವೇ ದಾರಿ ಸಿಕ್ಕಿತ್ತಂದ್ರೆ ಆ ಹೈವೇದಾಗ ಸ್ಪೀಡಿಂಗ್ನಾಗ ಸತ್ತಾರತ್ತಾರ. ಸೊ ಅದ್ರ ಸಂಬಂಧ ಏನು ಮಾಡ್ಯಾರ, 2 ವೀಲರ್ಸಿಗೆ ಅಲೌನೇ ಮಾಡಿಲ್ಲ. ಪೂರಾನೇ ಆಫೀಸಲ್ಲಿ ಪೂರಾ ಸ್ಟೇಟ್ ತೆಗೆದುಬಿಟ್ಟಾರ ರೀ. ಓನ್ಲಿ 4 ವೀಲರ್ಸ್ 6 ವೀಲರ್ಸ್ 2 ವೀಲರ್ಸ್ ಬಿಟ್ಟು ಉಳ್ಕಿದ್ದೆಲ್ಲ ಗಾಡಿಗಳು ಅಲ್ಲಿ ಅಲೌ ಮಾಡ್ಯಾರ ಹೋಗಾಕ. ಇಲ್ಲಿ ಜಾಸ್ತಿ ನಿಮಗೆ ಸಿಂಧಿ, ಮಾವಿನ ಗಿಡ, ಆಮೇಲೆ ತೆಂಗಿನ ಗಿಡ, ಮತ್ತು ಅದಕ್ಕೆ ಇನ್ನೊಂದು ಹೆಸರು ನೆನಪು ಬರತ್ತಿಲ್ಲ ರೀ, ಅದೊಂದು ಬೆಳಿತಾರೆ ಇಲ್ಲಿ. ಸೊ ಅವೇ ಇಲ್ಲಿ ಮೇನ್ ಉತ್ಪನ್ನ ಮಾಡೋ ಬೆಳೆಗಳು ಅಂದರೆ ಅವೇ ಇಲ್ಲಿ. ಅಲ್ಲೆಲ್ಲ ತೆಂಗಿನ ಮರಗಳು ಕಾಣ್ತ ನೋಡ್ರಿ. ಈಗ ನಾವು ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು 10 ಹಳ್ಳಿ ದಾಟ ಬಂದೇವು ರೀ. ಆ್ಯಂಡ್ ಪೂರಾನೇ ಅದೇ ಐತಿ, ಸಿಂಧಿ ಗಿಡ, ಮಾವಿನ ಗಿಡ, ತೆಂಗಿನ ಗಿಡ. ಆಫೀಷಿಯಲ್ ಆಗಿ ನಾವು ಆಂಧ್ರ ಪ್ರದೇಶ ಒಳಗೆ ಅದೇವ್ರಿ ಈಗ. ಆ್ಯಂಡ್ ಆಗ ಇಲ್ಲಿ ಕಾಣ್ತೈತೆ ನೋಡ್ರಿ ನಿಮಗೆ ತೆಂಗಿನ ಗಿಡಗಳು, ಮಾವಿನ ಗಿಡ, ಸಿಂಧಿ ಗಿಡ ಅದಾವ್ದು. ಆಮೇಲೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಗ ಇವು ಬಸ್ ಅವ್ರು ನೋಡ್ರಿ, ದಾರಿ ಇರೋದ ಕಡೆ ಹೊಳೆಯವ್ರ ಕಡೆ ನಾವೇ ಕಡೆ ಸರಿಬೇಕು, ಅವ್ರೇನು ಸರಿಯೋದಿಲ್ಲ. ಇಂಥ ರೋಡ್ ಮ್ಯಾಗ ಫಾಸ್ಟ್ ಓಡಾಕೆ ಬರಂಗಿಲ್ಲ ರೀ. ಯಾಕಂದ್ರೆ ಬರೀ 5-5 ಕಿಲೋಮೀಟ್ರಿಗೆ ಒಂದೊಂದು ಹಳ್ಳಿ ಬರ್ತಾವೆ. ಒನ್ ವೇ ಐತ್ರಿ ಬರೀ. ಆ ಕಡೆಯವ್ರು ಓವರ್ಟೇಕ್ ಹೊಡೆಯೋರು ಜಾಸ್ತಿ ಇರ್ತಾರೆ, ಈ ಕಡೆಯವರು ಓವರ್ಟೇಕ್ ಹೊಡೆಯೋರು ಜಾಸ್ತಿ ಇರ್ತಾರೆ. ನಮ್ಮ ಹಿಡ್ಕೊಂಡೆ ಸೊ ಏನಾಕೈತಿ, ಸ್ಪೀಡ್ 60-70 ಅಟ್ರಾಗಿ ಹೋಗ್ಬೇಕಾಕೈತಿಲ್ಲ. ಸೊ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡೋದು ಲೇಟ್ ಆಕೈತಿ. ಆ್ಯಕ್ಚುಲಿ ಇಂಥವು ಬೈಕ್ಗಳಿಗೆಲ್ಲ ಸಿಂಗಲ್ ಸೀಟೇ ಕರೆಕ್ಟ್ ರೀ. ಡಬಲ್ ಬಂದೆ ಅಂದ್ರೆ ಭಾಳ ಹೈರಾಣಕ್ಕೆ. ಆ ಗಾಡಿ ಒಳಗೆ 2 ಸೀಟಿಗೂ ಏರ್ ಸೀಟ್ ಅದಾವೆ ರೀ. ಒಂದು ಜೆಲ್ ಸೀಟ್ ಐತಿ, ಒಂದು ಏರ್ ಸೀಟ್ ಐತಿ. ಆ್ಯಕ್ಚುಲಿ ಏರ್ ಸೀಟ್ ನಂದು ಅವನು ನಮ್ಮ ಫ್ರೆಂಡು ಬರ್ತೀನಿ ಅಂದ್ಮ್ಯಾಗ ಬಿಟ್ಟು ಹೆಂಗೆ ಹೋಗಿ ಬರ್ತೈತೆ ರೀ. ಸೊ ಅದಕ್ಕೆ ಏನು ಮಾಡಿದೇವಿ, ನಮ್ದು ಏರ್ ಸೀಟ್ ಏನೈತಲ್ಲ ಅಲ್ಲಿ ಕೊಟ್ಟೇವು. ನಮ್ಮ ಸೀಟ್ ಏನೈತಲ್ಲ ಪೂರಾ ಚೇಂಜ್ ಮಾಡ್ಸೀನಿ ರೀ. ಅದು ಕುಷನ್ ಎಲ್ಲ ಬರೋಬ್ಬರಿ ಐತಿದಿರ್ತದೆ. ನಾವು ಎಟ್ಟೆ ಇಲ್ಲಿ ಇದ್ರಾಗೂ ಬೇಕಾದ್ರೆ ನೀವು 1000 ಕಿಲೋಮೀಟ್ರ್ ಹೊಡ್ರಿ, ನೀವು ಹೊಟ್ಟೆ ನಿಮ್ಮ ಕುಂಡು ಇನ್ನೂ ಸಾಂಗಿಲ್ಲ ನೋಡಿರಿ. ಟಯರ್ ರಿಮ್ ಬಿಟ್ಟು ಹೊರಗೆ ಬರ್ಲಾಗತ್ತೈತಿ, ಹಟ್ ವೇಟ್ ಐತಿದ್ರ. ಹೌದಲ್ಲಿ ತಂಬಾಕು ಐತೆ ನೋಡಿದ. ಒಂದು 10 ಊರದು ದಾಟಿದೇನೋ, 10 ಊರ್ನಾಗ ಇದೈತಿ ಪೂರ. ಯಾರು ಅದಾರೆ ಇಲ್ಲಿ? ಹಾಂ ಇದೈತಿ, ಸೇಮ್ ಐತಿ, ಟೊಬ್ಯಾಕೋನೇ ಇದು. ವಾಸನೆ ನೋಡಿ, ಒಣಗಿದ್ದ ಹೊಡಿ ಕೈ ಹತ್ತಕ್ಕೆ ಈಗ. ಓ ಮೈ ಗುಡ್ನೆಸ್, ತಂಬಾಕಿನ ಗಿಡಗಳು ನೋಡ್ರಿ ಈಗ. ಹೌದಲ್ಲಿ ತಂಬಾಕು ಐತಿ. ಇರ್ಬೇಕು ನೋಡ, ಬರೀ ನೋಡೋಣ ಎಲ್ಲಿ ನೋಡೋಣ ಗೊತ್ತಾವ. ಈಗ ತಂಬಾಕಲೆ ಇದು ಏನು ಮಾಡ್ತಾರ, ಇದಕ್ಕೆ ಪಟ್ನ ಹಿಡಿ, ಸುಣ್ಣ ಮಿಕ್ಸ್ ಮಾಡ, ನಿಕೋಟಿಂದ ಇದು ಬರ್ತದೆ. ಇವರಿಬ್ರು ಸೈಂಟಿಸ್ಟ್ಗಳು ಅದಾರಪ್ಪ, ನಿಮ್ಮ ಮಾತನ್ನ ಕೇಳೋದಿಲ್ಲ. ಬಾ ಇವ ಹೌದು, ಇವ ಸ್ವಲ್ಪ ಮಾಸ್ಟರ್ ಡಿಗ್ರಿ ಕಲ್ತಾನೆ ರೀ ಭಾಳ. ಆ್ಯಂಡ್ ಬೈಕು ಭಾರಿ ಮಸ್ತ್ ಕಾಣತ್ತಾವ ರೀ. ಕೂದಲದು ಮದುವೆಯಾಗ ಇದು ಯಾವ ಮಷೀನಪ್ಪ? ನಮಗೆ ಸ್ವಲ್ಪ ಜಾಗ ಬಿಡಿ, ನಾವು ಹೋಗ್ಬಿಡ್ತೀವಿ. ಓಹೋ ಹೋ ಹೋ, ಏನು ವ್ಯೂ ಐತೆ ಇದು, ಏನು ವ್ಯೂ ಐತಿ. ಯಾಕೆ ಮಸ್ತ್ ಅದಾವಲ್ರಿ ಎಲ್ಲ. ಇಲ್ಲೆಲ್ಲ ನೀರಿಗೆ ಏನೂ ಕಡಿಮೆ ಇಲ್ಲರಿ, ಯಾಕಂದ್ರೆ ಗೋದಾವರಿ ನದಿ ಇಲ್ಲೇ ಹರಿತೈತಿ. ಭಾಳ ದೊಡ್ಡದೈತದ.
ನಾವು ವಿಶಾಖಪಟ್ಟಣಂ ಹೋಗ್ಬೇಕಂದ್ರೆ ಇದೊಂದೇ ದಾರಿ ನಮ್ಗೆ. ಓ ಬಾಯ್ ಸಾಹಬ್, ಹೋ 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 ಹೋ, ಏನಾಯ್ತು ಅದು, ವಾವ್. ಈ ಸೈಡ್ ಅಲ್ಲೊಂದು ಬ್ರಿಡ್ಜ್ ಐತೆ ಕರೆ, ನೀವು ಕಾಣಂಗೆ ಹೇಳ್ರಿ ಕ್ಯಾಮ್ರಾದಾಗ. ಅದು ಮಸ್ತ್ ಐತ್ರಿ ಭಾಳ. ಆ್ಯಂಡ್ ಆ ಬ್ರಿಡ್ಜ್ ಅಂತೂ ಕಾಣೋದೇ ಇಲ್ಲ ಬಿಡ್ರಿ. ಅದು ಅದೇ ನದಿನೇ, ಭಾಳ ದೊಡ್ಡದೈತ್ರಿ ಇದು. ಅಪ್ರಾಕ್ಸಿಮೇಟ್ಲಿ ಒಂದು 3-4 ಕಿಲೋಮೀಟ್ರ್ ಐತೇನೆ ಇದು. ಆ್ಯಂಡ್ ಆ ಸೈಡ್ ಅಟ್ಟೆ ನೀರು ಇದಾವೆ, ಈ ಸೈಡ್ ನೀರೇ ಇಲ್ಲ. ಆ್ಯಂಡ್ ಈ ಸೈಡೂ ಇಲ್ಲ. ನೀರು ತಿರ್ಕೊತುಂಟ ಡೀಸೆಲ್ ಚಲಾತೈತು. ಏನು ಚಲಾತೈತೆ ಗೊತ್ತಿಲ್ಲ, ಚಲಾತೈತಿ. ನಮ್ದಿನ ಟ್ಯಾಂಕ್ ಫುಲ್ ಐತಿ, ಆಗಳ ಯಾಕೆ ಸಿಗ್ಲ. ಬಟ್ ಅವ್ನ ಗಾಡಿ ಎವ್ರೇಜ್ ಭಾಳ ಡೌನ್ ಐತ್ರಿ. ಅವ್ನು ಇಬ್ಬರು ಬರತ್ತಾರಲ್ಲ, ಮೇ ಬಿ ಅದಕ್ಕೆ ಡೌನ್ ಆಗಿರ್ಬೇಕ್ರಿ. ನಂದು ಒಂದು ಸಲ ಪೆಟ್ರೋಲ್ ಹಾಕಿದ್ರೆ ಒಂದು 2 ಸಲ ಪೆಟ್ರೋಲ್ ಹಾಕ್ಬೇಕಾಕಿದ್ರಿ. ನೋ ಪೆಟ್ರೋಲ್, ಓ ಶೆಟ್. ನಸೀಬ್ ಅಚ್ಚಾ ನಹೀ ಹೈ. 109 ರೂಪಾಯಿ ಲೀಟ್ರ ಅಣ್ಣ, ಹಜಾರೆ. ಶಬಾಷ್. ಗಾಡಿ ಮನ್ಯಾಗ ಹಚ್ಚಿ ಸೈಕಲ್ ತೊಗೊಂಬರ್ರಿ ನನ್ನ ಮ್ಯಾಗಿಂದ ಬಿಟ್ಟಿವ್ರಿ. ನೋ ಪ್ರಾಬ್ಲಮ್, ರೆಸ್ಟ್ ತಿಂದಿರ್ತೀರ. ಆ್ಯಂಡ್ ಫೈನಲಿ ನಾವು ಬಂದೇವ್ರಿ ವಿಶಾಖಪಟ್ಟಣಂಗೆ. ವಿಶಾಖಪಟ್ಟಣಕ್ಕಿಂತ 20 ಕಿಲೋಮೀಟ್ರ್ ಮೊದಲೇ ಬಂದೆ. ಇಲ್ಲೇ ಟೆಂಟ್ ಹಾಕೇವ್ರಿ. ನೋಡ್ರಿ ಇಲ್ಲಿ ಟೆಂಟ್ ಕಾಣ್ತೈತೆ ನೋಡ್ರಿ. ಕಿಲೋಮೀಟ್ರ್ ಏನಿದ್ರೆ ಇಲ್ಲೇ ಬಂದಿತ್ತು, ಇಲ್ಲೇ ಟೆಂಟ್ ಹಾಕಿದ್ರೆ ಅಂತ ಹೇಳಿ. ಸೊ ಇಲ್ಲೇ ದಾಬಾ ಇದ್ರಿ, ಊಟ ಅದು ಮಾಡಿದ್ದೇವೆ, ಬಂದು ಟೆಂಟ್ ಹಾಕೇವಿ. ಆ್ಯಂಡ್ ಫೈರ್ ಕ್ಯಾಂಪ್ ಚಾಲೂ ಮಾಡ್ಯಾರ ನೋಡ್ರಿ. ಇಲ್ಲಿ ಹುಡುಗರು ಇಲ್ಲೇ ಅದಾರ. ಆ್ಯಂಡ್ ಇವತ್ತಿನ ರೈಡ್ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ಆ್ಯಂಡ್ ನಾಳೆ ರೈಡ್ ಪೂರಿ ಕಡೆ ಹೋಗ್ತೇವೆ. ಆದ್ರೆ ಪೂರಿ ಕಡೆ ಹೋಗೋಕೆ ನಾವು ಮೊದಲು ಏನು ಮಾಡ್ತೇವೆ ರೀ, ವಿಶಾಖಪಟ್ಟಣಂಗೆ ಹೋಗಿ ಅಲ್ಲೊಂದು ಮ್ಯೂಸಿಯಮ್ ಐತ್ರಿ. ಆ ಮ್ಯೂಸಿಯಮ್ ನೋಡ್ಕೊಂಡು ಏನೈತಿ, ನಮ್ಮ ಮುಂದಿನ ಜರ್ನಿ ಕಂಟಿನ್ಯೂ ಮಾಡೋಣತ್ತ. ಚಿಲ್ಕಾ ಲೇಕ್ ಅಂತ ಹೇಳೈತ್ರಿ. ಸೊ ಅಲ್ಲಿನೂ ಹೋಗೋಣತ್ತ. ಹೋಗೋ ಮುಂದೆ ನೋಡೋನಿಲ್ಲ, ಬರೋ ಮುಂದಾಗರೆ ನೋಡೋಣ್ರಿ. ಇವತ್ತು ಭಾಳ ಟಯರ್ಡ್ ಆಗೈತಿ. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಹೆಂಗಾಗೈತೆ, ಹೆಂಗಿಲ್ಲ. ನಮ್ಮ ಮಸ್ಸಿಗೂ ನಾಳೆ ವಿಡಿಯೋನಾಗಲಿತ್ತು. ನಮಸ್ತೆ ರೀ, ಆರಾಮ ರೀ. ಟೇಕ್ ಕೇರ್, ಟಾಡಾ, ಬಾಯ್ 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 ಬಾಯ್.